ಎಲ್ರಿಗೂ ನಮಸ್ಕಾರ. ಇವತ್ತು ಮತ್ತು ನಿನ್ನೆ 2 ದಿವಸ ನಮ್ಮ ಕರ್ನಾಟಕ ರಾಜ್ಯಶಾಸ್ತ್ರ ಅಧ್ಯಾಪಕರ ಸಮ್ಮೇಳನ ನಮ್ಮ ತುಮಕೂರು ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ಅಕಾಡೆಮಿ ಮತ್ತು ಸಂಶೋಧನಾ ವಿಭಾಗ ತುಮಕೂರು ವಿಶ್ವವಿದ್ಯಾನಿಲಯ ಇದರ ಸಹಯೋಗದೊಂದಿಗೆ ನಡೆದಿದೆ. ಈಗ ನಾವು ಅಂತಿಮ ಘಟ್ಟದಲ್ಲಿದ್ದೇವೆ. ಸಮಾರೋಪ ಕಾರ್ಯಕ್ರಮ. ಈ ಸಮಾರೋಪದ ಕಾರ್ಯಕ್ರಮವನ್ನು ಕುರಿತು ಪ್ರಧಾನ ಭಾಷಣ ಮಾಡಿದಂತಹ ಈ ನಾಡು ಕಂಡಂಥ ಶ್ರೇಷ್ಠ ಚಿಂತಕ, ವಿಮರ್ಶಕ, ನಾಡೋಜ ಎಂದು ಕರೆಸಿಕೊಂಡಂತಹ ಶ್ರೀಯುತ ಬರಗೂರು ರಾಮಚಂದ್ರಪ್ಪ ಸರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನರೇ, ನನ್ನ ಸ್ನೇಹಿತರೆ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ವಿವಿಧ ವಿಶ್ವವಿದ್ಯಾನಿಲಯಗಳ ರಾಜ್ಯಶಾಸ್ತ್ರ ದಿಗ್ಗಜರೇ, ಈ 2 ದಿನಗಳ ಕಾರ್ಯಾಗಾರದಲ್ಲಿ ಅತ್ಯಂತ ಆಸಕ್ತಿಯಿಂದ ಕ್ರಿಯಾಶೀಲರಾಗಿ ಭಾಗವಹಿಸಿದಂತಹ ಎಲ್ಲ ನನ್ನ ರಾಜ್ಯಶಾಸ್ತ್ರದ ಅಧ್ಯಾಪಕ ಬಂಧುಗಳೇ, ಈ ಸಂದರ್ಭದಲ್ಲಿ ಗೌರವಾನ್ವಿತ ಬರಗೂರು ರಾಮಚಂದ್ರಪ್ಪ ಅವರು ಹೇಳಿದ ಮಾತು ಸತ್ಯ ಇದೆ. ನನಗೆ ಕೇಳಿದರು ನಾನು ಎಷ್ಟೊತ್ತು ಮಾತಾಡಬೇಕು ಅಂತ. ಸರ್, ನಿಮಗೆ ಲಿಬರ್ಟಿ ಇದೆ ಅಂತ ಹೇಳಿದೆ ನಾನು, ಟೇಕ್ ಯುವರ್ ಓನ್ ಟೈಮ್ ಅಂತ. ಯಾಕೆ ಅಂತ ಹೇಳಿದ್ರೆ, ಅವರು ಮಾತಾಡಿದ ಮೇಲೆ ಮತ್ತೆ ನಾವು ಯಾರೋ ಮಾತಾಡೋ ಅವಶ್ಯಕತೆ ಇದೆ. ಯಾವುದೇ ಒಬ್ಬ ರಾಜ್ಯಶಾಸ್ತ್ರ ಪ್ರಾಧ್ಯಾಪಕನಿಗೆ ಕಡಿಮೆ ಇಲ್ಲ. ಬಹಳ ಪ್ರೌಢವಾದ, ಪ್ರಬುದ್ಧವಾದ ಮಾತುಗಳು. ನನ್ನ ವಿದ್ಯಾರ್ಥಿ ದಶೆಯಿಂದಲೂ ಕೂಡ ನಾನು ಸಹ್ಯಾದ್ರಿ ಕಾಲೇಜಲ್ಲಿ ಓದಿದಂಥ ವಿದ್ಯಾರ್ಥಿ. ಅಂದಿನಿಂದ ನಮ್ಮ ಕಾಲೇಜಿಗೆ ಅವ್ರು ಕರೆಸ್ತಾ ಇದ್ವಿ. ನಮ್ಮ ಸ್ನೇಹಿತರುಗಳು ಕನ್ನಡ ಪ್ರಾಧ್ಯಾಪಕರೆಲ್ಲ ಕರೆಸ್ತಾ ಇದ್ರು ಕಾರ್ಯಕ್ರಮಗಳಿಗೆ. ಅವ್ರ ಮಾತು ಕೇಳೋದೇ ಒಂದು ಬಹಳ ಸಂತೋಷ. ಆ ನುಡಿ ಮುತ್ತುಗಳು, ಆ ಕರ್ಕಶವಾದ ಧ್ವನಿ, ಭಾಷೆಯ ಮೇಲೆ ಹಿಡಿತ, ಪ್ರಬುದ್ಧತೆ, ಅದನ್ನು ಕೇಳೋದೇ ಒಂದು ಸಂತೋಷ. ನಾವು ಬರಗೂರು ಅವ್ರು ಕೊಡ್ತಾರೆ ಅಂತ ಹೇಳಿದ್ರೆ ಆ ಧ್ವನಿ ಆಕರ್ಷಕವಾದಂಥ ಧ್ವನಿ, ಹರಿತವಾದ ಧ್ವನಿ. ನೋಡಿ, ಕನ್ನಡ ಎಷ್ಟು ನಾವು ಯಾವ ರೀತಿ ಬೇಕಾದ್ರೆ ತಗೋಬಹುದು. ಹರಿತವಾದ ಧ್ವನಿ ಇದೆಯಲ್ಲ, ಅದು ಭಾಷೆಯ ಮೇಲೆ ಹಿಡಿತ, ಹರಿತವಾದ ನಾಲಿಗೆ, ಹರಿತವಾದ ಮಾತುಗಳವರು. ನಿಷ್ಠುರವಾದ ವಿಮರ್ಶಕ, ಅದಕ್ಕೆ ಖ್ಯಾತ ವಿಮರ್ಶಕರು ಅಂತ ಕರಿತೀವಿ. ನೋಡಿ, ಎಷ್ಟು ಚೆನ್ನಾಗಿ ರಾಜಕಾರಣದ ಬಗ್ಗೆ, ರಾಜನೀತಿ ಶಾಸ್ತ್ರದ ಬಗ್ಗೆ, ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ವಿಶ್ಲೇಷಣೆ ಮಾಡಿದ್ದಾರೆ. ಪ್ರಬುದ್ಧವಾಗಿ ತಮ್ಮ ಉಪನ್ಯಾಸವನ್ನು, ಮಾತುಗಳನ್ನು ಅವರು ನಮ್ಮ ಮುಂದೆ ಮಂಡಿಸಿದ್ದಾರೆ. ಸ್ನೇಹಿತರೆ, ನನ್ನ ಮನದಾಳದ ಮಾತುಗಳನ್ನು ನಿನ್ನೆಯ ಉದ್ಘಾಟನೆಯ ಸಂದರ್ಭದಲ್ಲಿ ನಾನು ಹೇಳ್ಬಿಟ್ಟಿದ್ದೀನಿ. ಹಾಗಾಗಿ ಇಲ್ಲಿ ಹೆಚ್ಚು ಮಾತಾಡಬೇಕಾದಂಥ ಅವಶ್ಯಕತೆ ಕಂಡು ಬಂದಿಲ್ಲ ಅನಿಸುತ್ತೆ. ಈಗಾಗಲೇ ಬಹಳಷ್ಟು ಜನ ಸರ್ಟಿಫಿಕೇಟ್ ತಗೊಂಡು ಊರಿಗೆ ಹೋಗೋಕೆ ಹಿಂಗೆ ರೆಡಿ ಇದ್ದಾರೆ, ಬ್ಯಾಚ್ಗಳೆಲ್ಲ ನೋಡ್ತಾ ಇದ್ದೀವಿ ನಾವು. ಬಟ್ ಇಲ್ಲಿ ನಾನು ನಿನ್ನೆನೇ ಹೇಳಿದಾಗೆ, ಈ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ ಅಂತಕ್ಕಂಥದ್ದು ನಮ್ಮ ತಾಯಿ ಇದ್ದಾಗೆ ಅಂತೇಳಿ ಅಂತ. ನಮಗೆ ಅನ್ನ ಕೊಡೋ ಸಬ್ಜೆಕ್ಟ್ ಇದು. ಯಾವುದೇ ಒಬ್ಬ ಅಧ್ಯಾಪಕನಿಗೆ ತನ್ನ ಸಬ್ಜೆಕ್ಟನ್ನು ನಾವು ಲವ್ ಮಾಡಬೇಕು, ಇಷ್ಟಪಡಬೇಕು. ನಾನು ಭಾಳ ಸಂತೋಷ. ನಾವು ಪೋಸ್ಟ್ಪೋನ್ ಮಾಡಿದಂಥ ಸಂದರ್ಭ, ನಾವು 14 ಮತ್ತು 12, 13 ಮಾಡಬೇಕಾಗಿತ್ತು ಕಾನ್ಫರೆನ್ಸನ್ನು. ಒಂದು ಕಾರಣಕ್ಕಾಗಿ ನಾವು ಅದನ್ನು ಪೋಸ್ಟ್ಪೋನ್ ಮಾಡಬೇಕಾದಂಥ ಸಂದರ್ಭ ಬಂತು. ನಮ್ಗೆಲ್ಲರಿಗೂ ಆತಂಕ ಇತ್ತು, ಪೋಸ್ಟ್ಪೋನ್ ಮಾಡ್ತಾ ಇದ್ದೀವಿ, ಎಲ್ಲಿ ಸಕ್ಸಸ್ಫುಲ್ ಆಗುತ್ತೋ ಇಲ್ಲೋ ಅಂತೇಳಿ ಅಂತ. ಇವತ್ತು ನಮಗೆ ಒಂದೇ ಮಾತಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ನಾವೆಲ್ಲರೂ ಸಂತೃಪ್ತರಾಗಿದ್ದೀವಿ. ಒಂದು ಒಳ್ಳೆ ಕಾಫಿ ಕುಡಿದಾಗ, ಒಂದು ಒಳ್ಳೆ ಊಟ ಮಾಡಿದಾಗ ಆಹಾ ಅಂತೀವಿ. ಅದು ಆತ್ಮತೃಪ್ತಿ, ಮನಸ್ಸಿಗೆ ಸಮಾಧಾನ. ಅಂತಹ ಒಂದು ಸಮಾಧಾನ ನಮ್ಮೆಲ್ಲರಿಗೂ ಉಂಟಾಗಿದೆ. ಆರಂಭದ ದಿನದಿಂದ, ದಿಕ್ಸೂಚಿ ಭಾಷಣದಿಂದ ಹಿಡಿದು ಇನಾಗ್ಯುರೇಷನ್ ಏನು ಫಂಕ್ಷನ್ ಆಯಿತು, ಆರಂಭದಿಂದ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ನಡೀತಾ ಬಂತು. ಎಲ್ಲ ಟೆಕ್ನಿಕಲ್ ಸೆಷನ್ಗಳು ಕೂಡ ತುಂಬ ಚೆನ್ನಾಗಾಗಿದೆ. ಇವತ್ತು ಬೆಳಗಿನ ಏನು ಪ್ಯಾನಲ್ ಡಿಸ್ಕಷನ್ ಇತ್ತು, ಕರ್ನಾಟಕ ರಾಜ್ಯ ಕಂಡ ಕೆಲವು ದಿಗ್ಗಜ ರಾಜಕಾರಣಿಗಳನ್ನು ಕರೆಸಿ ಅವರ ಜೊತೆಗೆ ಮುಕ್ತ ಸಂವಾದವನ್ನು ಏರ್ಪಡಿಸಿದ್ವಿ. ಭಾಳ ಮಾಧುಸ್ವಾಮಿ ಅವರ ಮಾತನ್ನು ಹೇಳ್ತಾ ಇದ್ರು, ವೆರಿ ಗುಡ್ ಪಾರ್ಲಿಮೆಂಟೇರಿಯನ್ ಅವರು.
ಬರಗೂರು ರಾಮಚಂದ್ರಪ್ಪನವರು ಹೇಗೆ ಸಾಹಿತ್ಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಹೇಗೆ ತಮ್ಮ ಛಾಪನ್ನು ಮೂಡಿಸಿದಾರೋ, ಹಾಗೆ ಮಾಧುಸ್ವಾಮಿಯವರು ಕೂಡ ಒಬ್ಬ ಉತ್ತಮ ಸಂಸದೀಯ ಪಟು, ರಾಜಕಾರಣದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಛಾಪನ್ನು ಮೂಡಿಸಿರ್ತಕ್ಕಂಥ ಮತ್ತು ಪ್ರಶ್ನಾತೀತವಾದಂಥ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರ. ಅವರು ಪ್ರಸನ್ನ ಕುಮಾರ್, ನೀವು ಮಾಡಿದ್ದು ಸರಿ ಇಲ್ಲ ಅಂದರೆ ಬೇಜಾರಿಂದ ಹೇಳಿದ್ರು, 10 ನಿಮಿಷ ಮಾತ್ರ ಕೊಟ್ಬಿಟ್ಟಿರಿ ನಮಗೆ ಅಂತ ಹೇಳಿದ್ದ. ಬರೀ 10 ನಿಮಿಷದಲ್ಲಿ ನಾವು ವಾರ್ಮ್ ಆಗದೆ ನಮಗೆ ಅವಾಗ ಅಂತ 10 ನಿಮಿಷದಲ್ಲಿ ವಾರ್ಮ್ ಅಪ್ ಆಗಿರುತ್ತೆ. ಇಲ್ಲಿ ಉಳಿದ ವಿಷಯಗಳನ್ನ ನಾವು ಯಾವಾಗ ಹೇಳ್ಬೇಕು ಅಂತ ಹೇಳಿದ್ರೆ ಉಳಿದು ಕೆಳಗೆ ಕೂತ್ಕೋಬೇಕು ಅಂತ. ಹಾಗಾಗಿ ಅವರು ಇವತ್ತು ಅದ್ರ ಜೊತೆಗೆ ನಮ್ಮ ಪಾರ್ಟಿಸಿಪೆಂಟ್ಸ್ ಪ್ರೊಫೆಸರ್ಗಳು, ನಮ್ಮ ಸೀನಿಯರ್ ಪ್ರೊಫೆಸರ್ ಜಯರಾಮ್ ಅವರಿಂದಲೇ ಸ್ಟಾರ್ಟ್ ಆಯ್ತು. ಬಹಳ ಒಂದು ಉತ್ಸಾಹದಿಂದ ಎದ್ದು ನಿಂತು ಇಲ್ಲಿ ಬಂದು ಚರ್ಚೆಯಲ್ಲಿ ಪಾಲ್ಗೊಂಡ್ರು. ಬಹಳ ಒಂದು ರಾಜಕೀಯ ವಿಚಾರಗಳಲ್ಲಿ, ರಾಜ್ಯಶಾಸ್ತ್ರದ ವಿಚಾರಗಳಲ್ಲಿ ಒಂದು ಮಂಥನ ಆಗಿದೆ ಇವತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗಾಗಿ ನಾವೆಲ್ಲರೂ ನಿಜವಾಗ್ಲೂ ಕೂಡ ಈ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟಿಗೆ ಅಭಿಮಾನ ಇಟ್ಕೊಂಡು, ನಮ್ಮ ಚಂದ್ರಕಾಂತ್ ಯಾದವ್ ಮನಸ್ಸು ತಡೆದಿಲ್ಲ, ನೆನ್ನೆ ಬಂದಿರಲಿಲ್ಲ. ಅವರು ದೂರದ ಊರಿಂದ ಗುಲ್ಬರ್ಗದಿಂದ ಓಡ್ ಬಂದ್ರು. ನಾನು ಮಧ್ಯಾಹ್ನ ನೋಡಿದಾಗ ಖುಷಿ ಆಯ್ತು, ಯಾಕೆ ಸರ್ ನೆನ್ನೆ ಬರಲಿಲ್ಲ ಅಂತ ಹೇಳಿದೆ. ನಮ್ಮ ಸೋಮಶೇಖರ್ ಸರ್ ಅಂತೂ ಆರಂಭದ ದಿನದಿಂದ ನೆನ್ನೆಯಿಂದ ಹೀಗೇನೆ ಫ್ರಂಟಲ್ಲೇ ಕೂತ್ಕೊಂಡು ಎಲ್ಲ ಡಿಸ್ಕಷನ್ಸಲ್ಲಿ ಅವರು ಭಾಗಿಯಾಗಿದ್ದಾರೆ. ಇದು ನಿಜವಾಗ್ಲೂ ಕೂಡ. ಮತ್ತೆ ನಮ್ಮ ಕೃಷ್ಣ ಉಂಬಾಳ್ ಮೈಸೂರಿಂದ ಕಷ್ಟಪಟ್ಟು ಬಂದಿದ್ದಾರೆ. ನಮ್ಮ ಅಸಾಧ್ಯ ಸರ್ ಈ ಇಳಿ ವಯಸ್ಸಲ್ಲೂ ಕೂಡ ಆ ಉತ್ಸಾಹ ಇಟ್ಕೊಂಡಿದ್ದಾರೆ. ಅದು ಸಬ್ಜೆಕ್ಟ್ ಪ್ರೇಮ ಅಂತಕ್ಕಂಥದ್ದು. ನನ್ನ ಸಬ್ಜೆಕ್ಟ್ ಬಗ್ಗೆ ಇರ್ತಕ್ಕಂಥ ಅಭಿಮಾನ, ಒಂದು ಕಮಿಟ್ಮೆಂಟು, ಬದ್ಧತೆ ಅಂತಕ್ಕಂಥದ್ದು ನಾವೆಲ್ಲರೂ ಯಂಗ್ಸ್ಟರ್ಸು ಇವತ್ತು ಏನೆಲ್ಲ ಬಂದಿದ್ದೀರ ನೀವೆಲ್ಲ ಯಂಗ್ಸ್ಟರ್ಸು, ಅದನ್ನು ಇಟ್ಕೋಬೇಕು ಮನಸ್ಸಲ್ಲಿ. ನಮ್ಮ ಸಬ್ಜೆಕ್ಟ್ ಬಗ್ಗೆ, ನನ್ನ ಸಬ್ಜೆಕ್ಟ್ ಅಂದರೆ ನನ್ನ ತಾಯಿ, ಅದ್ರ ಬಗ್ಗೆ ಅಭಿಮಾನ ಇರಬೇಕು. ಮಾವಿನ ಕುಡಿಯೋರು ನೋಡಿ, ಈ ಇಳಿ ವಯಸ್ಸಿನಲ್ಲೂ ಕೂಡ ಅವರು ಪ್ರತಿ ವರ್ಷ ರಾಜ್ಯಶಾಸ್ತ್ರದ ಸಮ್ಮೇಳನವನ್ನು ನಾವು ನಡೆಸಲೇಬೇಕು ಅಂತೇಳಿ ಮೇಲೆ ಫೋನ್ ಮಾಡಿ ನಮಗೆಲ್ಲ ಕಾಡಿ ಇವತ್ತು ಈ ರಾಜ್ಯಶಾಸ್ತ್ರ ಅಧ್ಯಾಪಕರ ಸಮ್ಮೇಳನ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಸ್ನೇಹಿತರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ವೆರಿ ಸಕ್ಸಸ್ಫುಲ್ ಆಗಿದೆ ಅಂತೇಳಿ ನಾವು ಹೇಳಿದ್ರೆ ತಪ್ಪಾಗ್ಲಾರ್ದು. ನಿನ್ನೆ ದಿವಸ ಮೀಟಿಂಗ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಮ್ಮ ಕರ್ನಾಟಕ ರಾಜ್ಯಶಾಸ್ತ್ರ ಅಧ್ಯಾಪಕರ ಸಂಘದ ಸಭೆ ಮುಂದೆ ಯಾರು ತಗೊಳ್ತಾ ಇದ್ದಾರೆ ಗೊತ್ತಾಗಿಲ್ಲ. ಈಗ ಮನೆಗೆ ಒಂದು ತೀರ್ಮಾನ ಇದೆ ಸ್ನೇಹಿತರೆ. ನಿನ್ನೆ ಪ್ರೊಫೆಸರ್ ಸೂರಿ ಅಂತಕ್ಕಂಥವರು ಒಂದು ಮಾತನ್ನು ಹೇಳಿದರು, ಅನೇಕ ರಾಜ್ಯಗಳಲ್ಲಿ ಈ ಥರದ ಪೊಲಿಟಿಕಲ್ ಸೈನ್ಸ್ ಅಸೋಸಿಯೇಷನ್ ಇಲ್ಲ, ಇಲ್ಲಿ ಇರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ ಅಂತ ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲರೂ ಈ ನಮ್ಮ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟನ್ನು ಬೆಳೆಸೋಣ. ಇದರಲ್ಲಿ ಸಂಶೋಧನೆಗಳಾಗಲಿ ನಾವೆಲ್ಲ ಅಡ್ವಾನ್ಸ್ ಆಗಬೇಕಾದಂಥ ಅವಶ್ಯಕತೆ ಇದೆ. ನಾವು ಸ್ಟ್ರೀಮ್ ಲೈನಿಗೆ ಬರಬೇಕಾದಂಥ ಅವಶ್ಯಕತೆ ಇದೆ. ರಾಜ್ಯಶಾಸ್ತ್ರದಲ್ಲಿ ಹೊಸ ಸಂಶೋಧನೆಗಳಾಗಬೇಕಾದಂಥ ಅವಶ್ಯಕತೆ ಇದೆ. ಹೊಸ ಲೇಖನಗಳು ಪ್ರಕಟಣೆ ಆಗಬೇಕು, ಜರ್ನಲ್ಸ್ಗಳು ಬರಬೇಕು. ರಾಜ್ಯಶಾಸ್ತ್ರ ಇನ್ನೂ ಮೇಲು ಮಟ್ಟಕ್ಕೆ ಬೆಳಿಬೇಕು. ನಾವೆಲ್ಲರೂ ನಿಜವಾಗ್ಲೂ ಕೂಡ ಹೆಮ್ಮೆ ಪಡಬೇಕಾದ ವಿಷಯ. ತಮ್ಮೆಲ್ಲರ UG ಟೀಚರ್ಸ್ಗಳಿಗೆ ವಿಶೇಷವಾಗಿ ಗಮನಕ್ಕೆ ಬಂದಿದೆ. ಅನೇಕ ಮತ್ತು PGನಲ್ಲೂ ಕೂಡ ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಇವತ್ತು ಎಲ್ಲ ಕಡೆ ಆಲ್ಮೋಸ್ಟ್ ಆಲ್ ಪೊಲಿಟಿಕಲ್ ಸೈನ್ಸಿಗೆ ಭಾಳಷ್ಟು ಬೇಡಿಕೆ ಬರ್ತಾ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ಪೊಲಿಟಿಕಲ್ ಸೈನ್ಸಿಗೆ ಅಡ್ಮಿಷನ್ಸ್ ಜಾಸ್ತಿ ಆಗ್ತಾ ಇದೆ. ಅದನ್ನು ನಾವು ಇನ್ನೂ ಗ್ಲೋ ಮಾಡಬೇಕಾಗಿದೆ, ಫ್ರಂಟ್ ಲೈನಿಗೆ ಮುಂಚೂಣಿಗೆ ತರಬೇಕಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ನನ್ನ ಮನದಾಳದ ಮಾತುಗಳನ್ನು ನಾನು ಹೇಳ್ತಾ ಇದ್ದೀನಿ. ಈ ಬದ್ಧತೆ ಯಾವತ್ತೂ ಉಳ್ಕೊಂಡು ಬರಲಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಿನ್ನೆಯಿಂದ ಇಂದಿನವರೆಗೆ ಇವತ್ತು ಅದರಲ್ಲೂ ವಿಶೇಷವಾಗಿ ಶ್ರೀಯುತ ನಾಡೋಜ ಬರಗೂರು ರಾಮಚಂದ್ರಪ್ಪ ಅವರು ತಮ್ಮ ಸಮಾರೋಪ ಭಾಷಣವನ್ನು ಮಾಡುವುದರ ಮೂಲಕ ಈ 2 ದಿನದ ಸಮ್ಮೇಳನಕ್ಕೆ ನಿಜವಾದ ಒಂದು ಅರ್ಥವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂತ ಹೇಳಿ ನಾನು ಭಾವಿಸ್ತೇನೆ. ಸರ್, ನೀವು ಯಾವತ್ತು ಯೋಚನೆ ಮಾಡೋ ಆರಂಭದಲ್ಲಿ ಹೇಳಿದ್ರು, ಯಾಕಪ್ಪ ನನ್ನ ಇದು ಕರೆಸಿ ಮಾತಾಡ್ತಾ ಪ್ರಸನ್ನ ಕುಮಾರ್, ನಾನು ನೋಡಿದ್ರೆ ಕನ್ನಡದವರು ನನ್ನೇ ಪೊಲಿಟಿಕಲ್ ಸೈನ್ಸಲ್ಲಿ ಕರೆಸಿದ್ರು ಅಂತ. ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಹಾಗೆ ಆಡು ಮುಟ್ಟದ ಸೊಪ್ಪಿಲ್ಲ. ಬರಗೂರು ರಾಮಚಂದ್ರಪ್ಪನವರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಷಯಗಳಿಲ್ಲ. ಎಲ್ಲ ವಿಷಯಗಳಲ್ಲಿ ಅವರು ಪಾರಂಗತರಾಗಿದ್ದಾರೆ. ಸರ್, ನಿಜವಾಗ್ಲೂ ಕೂಡ ಈ ನಮ್ಮ ಸಮ್ಮೇಳನಕ್ಕೆ ನಿಜವಾದ ಅರ್ಥವನ್ನು ತಾವು ಕೊಟ್ಟಿದ್ದೀರಿ ಅಂತ ಹೇಳ್ತೀನಿ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ನಾನು ಒಂದು ಮಾತನ್ನು ಹೇಳಬೇಕಾಗಿದೆ. ಈ ವಿಶ್ವವಿದ್ಯಾಲಯಕ್ಕೆ ಈಗಾಗಲೇ ನಿನ್ನೆ ಕೂಡ ನಾನು ಹೇಳಿದ್ದೀನಿ, ನನಗೊಂದು ಮಹದಾಸೆ ಇತ್ತು, ಒಬ್ಬ ಪೊಲಿಟಿಕಲ್ ಸೈನ್ಸ್ ಟೀಚರ್ ಆಗಿ ಈ ವಿಶ್ವವಿದ್ಯಾಲಯಕ್ಕೆ ಬಂದು 2 ವರ್ಷ ಆಗುತ್ತೆ ನಾಳೆ ಜನವರಿಗೆ. ಏನಾದರೂ ಒಂದು ಇಲ್ಲಿ ಸಾಧನೆ ಮಾಡಬೇಕು ಅಂತ ನನಗೆ ಭಾಳ ಆಸೆ ಇತ್ತು.
ಯಾಕೆ ಅಂತ ಹೇಳಿದ್ರೆ 20 ವರ್ಷ ಆದರೂ ಒಂದು ಕಾನ್ಫರೆನ್ಸು ಮಾಡೋಕ್ಕಾಗಿರಲಿಲ್ಲ. ಇಲ್ಲಿ ಸ್ಟೇಟ್ ಕಾನ್ಫರೆನ್ಸನ್ನು ಬೇರೆ ಬೇರೆ ವಿಶ್ವವಿದ್ಯಾಲಯಗಳು 2-3 ಸಾರಿ ಮಾಡಿದ್ವು. ಅದ್ರ ಜೊತೆಗೆ ನಮ್ಮ ವಿಶ್ವವಿದ್ಯಾನಿಲಯ ಸ್ಥಾಪನೆಯಾಗಿ 20 ವರ್ಷ ಆಗಿತ್ತು. ಆ 20 ವರ್ಷದ ಸಂದರ್ಭದಲ್ಲಿ 20ನೇ ಸಮ್ಮೇಳನವನ್ನು ನಾವು ಯಶಸ್ವಿಯಾಗಿ ಇವತ್ತು ಮತ್ತೊಮ್ಮೆ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸಕ್ಸಸ್ಫುಲ್ ಆಗಿ ಮಾಡಿದ್ದೀವಿ. ಅದಕ್ಕೆಲ್ಲ ಇಲ್ಲಿ ಕೂತಿರತಕ್ಕಂಥ ಒಂದು ಟೀಮ್ ಏನಿದೆ, ಈ ಟೀಮ್ ವರ್ಕ್ ಪ್ರೊಫೆಸರ್ ಬಸವರಾಜ್ ಅವರ ನೇತೃತ್ವದಲ್ಲಿ ನಮ್ಮ ಹೊನ್ನಾಳಿಗಂತೂ ಭಾರಿ ಆಸೆ ಅವರಿಗೆ. ಪೊಲಿಟಿಕಲ್ ಸಬ್ಜೆಕ್ಟ್ ಅಂತ ಯಾರನ್ನ ಮಾತಾಡಿದ್ರೆ ಹೊಡೆದೇ ಬಿಡ್ತಾರೆ ಅವರು. ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾರೆ, ಅದು ನಿಮ್ಮಲ್ಲ, ಅದು ಬದ್ಧತೆ, ಅದು ಪ್ರೀತಿ ಇರಬೇಕು, ಅಭಿಮಾನ ಇರಬೇಕು. ನಮ್ಮ ನಾಗರಾಜ್ ಇರ್ಬೋದು, ನಾಗಭೂಷಣ್ ಇರ್ಬೋದು, ಶಿವಾನಂದ್ ಇರ್ಬೋದು, ಮಂಜುನಾಥ್ ಇರ್ಬೋದು, ಇವರೆಲ್ಲರ ಸತತ 2-3 ತಿಂಗಳ ಪರಿಶ್ರಮ. ನಾನು ಹೊರಗಡೆಯಿಂದ ಅವರಿಗೆ ನೈತಿಕವಾಗಿ ಬೆಂಬಲವನ್ನು ಕೊಟ್ಟಿದ್ದೀನಿ. ಇನ್ಯಾವುದೇ ರೂಪದ ನಾನು ಬಂದ ದಿನದಿಂದನೂ ಕೂಡ ಹೇಳಿದ್ದೀನಿ, ನನ್ನ ಕೈಯಿಂದ ಎಷ್ಟು ಸಾಧ್ಯ ಇದೆ ನಾನು ಅಷ್ಟು ಸಹಾಯವನ್ನು ನನಗೆ ನಾನು ಮಾಡಿದ್ದು ನನ್ನ ಸಬ್ಜೆಕ್ಟಿಗೋಸ್ಕರ, ನನಗೆ ಅನ್ನ ಕೊಡ್ತಕ್ಕಂಥ ಸಬ್ಜೆಕ್ಟಿಗೋಸ್ಕರ ನನ್ನ ಒಂದು ಅಲ್ಪ ಸೇವೆಯನ್ನು, ಅಳಿದ ಸೇವೆಯನ್ನು ನಾನು ಮಾಡಿದೆ. ಬಟ್ ಅವರೆಲ್ಲರೂ ಹಗಲಿರುಳು ಶ್ರಮಪಟ್ಟು ಇವತ್ತು ಭಾಳಷ್ಟು ಮಾತುಗಳು ಫೀಡ್ಬ್ಯಾಕ್ ಬಂತು. ನಾವು ಮಾತಾಡ್ಬೇಕೆಲ್ಲವರು ಫೀಡ್ಬ್ಯಾಕ್ ಕೊಡಬೇಕು. ನಮಗೆ ಹೊರಗಡೆಯಿಂದ ಬಂತು, ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಇಷ್ಟು ಸಿಸ್ಟಮೆಟಿಕ್ ಆಗಿ ನಡೀಲಿಲ್ಲ ಊಟ ವಸತಿ ಇತ್ಯಾದಿ ಅಂತೇಳಿ. ನಮ್ಗೆ ಗೊತ್ತಿದ್ದಾಗ ಎಲ್ಲೂ ಕಂಪ್ಲೇಂಟು ಯಾರೋ ಜೋರು ಮಾಡಿ, ನಾವು ಅನೇಕ ಕಾನ್ಫರೆನ್ಸ್ಗಳನ್ನು ಹೋದಾಗ ಗಲಾಟೆಗಳಾಗಿದ್ದಾವೆ, ವಸತಿ ಇಲ್ಲ, ಊಟ ಸರಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತ. ಎಲ್ಲೂ ಒಂದು ಅಪಸ್ವರದ ಧ್ವನಿ ಕಾಣಲಿಲ್ಲ. ಸ್ನೇಹಿತರೆ, ತಾವೆಲ್ಲರೂ ಕೂಡ ನೋಡಿ, ಇವತ್ತು ಇಷ್ಟೊತ್ತಾದರೂ ಕೂಡ ಸಾಮಾನ್ಯವಾಗಿ ವ್ಯಾಲಿಡಿಟರಿ ಫಂಕ್ಷನ್ ಅಂದರೆ ಗೋಳಾಗಿರುತ್ತೆ, ಭಾಳ ಕಡಿಮೆ ಜನ ಇರ್ತಾರೆ. ಆದರೆ ಇವತ್ತು ಇಡೀ ಸಭಾಭವನ ತುಂಬಿದೆ. ನಿಜವಾಗ್ಲೂ ಕೂಡ ನಮಗೆ ಮನದುಂಬಿ ಬರ್ತಾ ಇದೆ. ತಾವೆಲ್ಲರೂ ಒಳ್ಳೆ ಸಹಕಾರ ಪ್ರೋತ್ಸಾಹವನ್ನು ತಾವು ನೀಡಿದ್ದೀರಾ. ಮತ್ತೊಮ್ಮೆ ನಾನು ಎಲ್ಲರಿಗೂ ಕೂಡ ಚಿರಋಣಿಯಾಗಿದ್ದೀನಿ. ಈ ಸಮ್ಮೇಳನ ಯಶಸ್ವಿಯಾಗಿ ನಡೀಲಿಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಊರಿನ ನಾಗರಿಕರು ನಾವು ಹೋಗಿ ಕೇಳೋದಂಥ ಸಂದರ್ಭದಲ್ಲಿ ತನು ಮನ ಧನ ಯಾವುದೇ ಯೋಚನೆ ಮಾಡದೆ ತಮ್ಮ ಕೈಲಾದಷ್ಟು ಸಹಾಯವನ್ನು ಅವರು ಮಾಡಿದ್ರು. ಹಾಗಾಗಿ ನಾವೆಲ್ಲ ಕೂಡ ನಿಮಗೆ ಒಳ್ಳೆ ವಸತಿ ಊಟದ ವ್ಯವಸ್ಥೆಯನ್ನು ಮಾಡಲಿಕ್ಕೆ, ಜೊತೆಗೆ ನಮ್ಮ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಮತ್ತು ಕುಲಸಚಿವರು ನಮಗೆ ಸಾಕಷ್ಟು ಸಹಕಾರವನ್ನು ನೀಡಿದರು. ಮಾಡಿ ಸಕ್ಸಸ್ಫುಲ್ ಆಗಿ ನಾವು ನಿಮ್ಮ ಜೊತೆಗಿದ್ದೀವಿ ಅಂತೇಳಿ ಅವರನ್ನು ನಮ್ಮನ್ನು ಸಪೋರ್ಟ್ ಮಾಡಿದ್ದಾರೆ. ಹೀಗಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮೆಲ್ಲರಿಗೂ ಸಹಕಾರ ನೀಡಿದಂಥವರಿಗೆ ನಾನು ಚಿರಋಣಿಯಾಗಿದ್ದೀನಿ. ಭಾಳ ವಿಶೇಷವಾಗಿ ಮತ್ತೊಮ್ಮೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅಷ್ಟು ಸಂತೋಷ ಆಗಿದೆ. ಇಂತಹ ಒಂದು ಸಮಾರೋಪ ಸಮಾರಂಭಕ್ಕೆ ನಾಡೋಜ ಅವರು ಬಂದಿದ್ದು, ಬರ್ಗೂರು ರಾಮಚಂದ್ರಪ್ಪನವರು ಬಂದು ಒಳ್ಳೆಯ ಮಾತುಗಳನ್ನು ಆಡಿದ್ದು ನಮಗೆ ಸ್ಫೂರ್ತಿ ತಂದಿದೆ. ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟನ್ನು ನಾವೆಲ್ಲರೂ ಸೇರಿ ಒಟ್ಟಾಗಿ ಚೆನ್ನಾಗಿ ಇನ್ನೂ ಬೆಳೆಸೋಣ, ಬದ್ಧತೆಯನ್ನು ಇಟ್ಕೊಳ್ಳೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ ಮನದಾಳದ ಮಾತುಗಳನ್ನು ಆಡಿದ್ದೇನೆ. ನನ್ನ ಮಾತುಗಳಿಗೆ ಇತಿಶ್ರೀಯನ್ನು ಆಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.